ಒಂದು ಸಣ್ಣ ಹಳ್ಳಿಯಲ್ಲಿ ಗೋಪಾಲ ಎಂಬ ಬಡ ಮರಕಡಿಯವನು ವಾಸಿಸುತ್ತಿದ್ದನು. ಪ್ರತಿದಿನ ಕಾಡಿಗೆ ಹೋಗಿ ಮರ ಕಡಿಯುತ್ತಿದ್ದ ಅವನು ಅದನ್ನು ಮಾರಾಟ ಮಾಡಿ ಕುಟುಂಬವನ್ನು ನಡೆಸುತ್ತಿದ್ದನು. ಒಂದು ದಿನ ಕಾಡಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ಗೋಪಾಲನು ಗಾಯಗೊಂಡಿದ್ದ ಒಂದು ಚಿಕ್ಕ ಜಿಂಕೆಯನ್ನು ಕಂಡನು. ಜಿಂಕೆ ನೋವಿನಿಂದ ನಡುಗುತ್ತಿತ್ತು. ತನ್ನ ಕೆಲಸ ಬಿಟ್ಟು ಗೋಪಾಲ ಅದಕ್ಕೆ ನೀರು ಕೊಟ್ಟು ಗಾಯಕ್ಕೆ ಔಷಧಿ ಹಾಕಿ ಸುರಕ್ಷಿತವಾಗಿ ಕಾಡಿನೊಳಗೆ ಬಿಡಿದನು. ಕೆಲವು ದಿನಗಳ ನಂತರ ಭಾರೀ ಮಳೆ ಬಂದು ಹಳ್ಳಿಯ ನದಿಗೆ ಪ್ರವಾಹ ಉಂಟಾಯಿತು. ಗೋಪಾಲನು ಕಾಡಿನ ಬಳಿ ಸಿಲುಕಿಕೊಂಡನು. ಆಗ ಅದೇ ಜಿಂಕೆ ತನ್ನ ಗುಂಪಿನೊಂದಿಗೆ ಬಂದು ಅವನಿಗೆ ಸುರಕ್ಷಿತ ದಾರಿ ತೋರಿಸಿತು. ಗೋಪಾಲನು ಆಶ್ಚರ್ಯದಿಂದ ಜಿಂಕೆಯನ್ನು ನೋಡಿದನು. ಅವನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಆ ದಿನದಿಂದ ಗೋಪಾಲನು ಎಲ್ಲಾ ಜೀವಿಗಳಿಗೆ ದಯೆ ತೋರಿಸುತ್ತಾ ಬದುಕಿದನು.